ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ಈ ಮೊನ್ನೇನು ಇದು ನುಚ್ಚು ಮಾಡಿದ್ನಲ್ರಿ, ಆ ನುಚ್ಚಿಂದ ಹಿಟ್ಟು ನೋಡ್ರಿ. ಇದು ನುಚ್ಚು ಮಾಡೋಕಂತೇಳಿ ಜೋಳನ ಸ್ವಲ್ಪ ನೀರು ಹೊಡೆದು ಮಿಕ್ಸಿಗೆ ಹಾಕಿ ಅವೇನು ಚಾಣಸ್ಕೊಂಡು ತೊಗೊಂಡಿದ್ನಲ್ರಿ, ನುಚ್ಚೆಲ್ಲ ತೆಗೆದು ಇದ್ಮೇಲೆ ಅದ್ರ ತಳದಾಗಿಂದ ಹಿಟ್ಟು ನೋಡ್ರಿ. ಇದು ಈ ಹಿಟ್ಟಿಲೇ ಒಂದು ಮುಟ್ಟಿಗೆ ಕಡುಬು ಮಾಡ್ತಾರೆ, ಭಾರಿ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗ್ತದೆ ನೋಡ್ರಿ. ಅದಕ್ಕೆ ಇವತ್ತು ಆ ಕಡುಬು ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ನೀವು ನಮ್ಮ ವಿಡಿಯೋನ ಮೊದಲುವರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡ್ರಿ. ಈ ಮುಟ್ಟಿಗೆ ಕಡುಬಿಗೆ ರೀ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೇಕು ರೀ, ಸ್ವಲ್ಪ ಗೋಧಿ ಹಿಟ್ಟು ರೀ, ಕರಿಬೇವು, ಕೊತ್ತಂಬರಿ ರೀ, ಸ್ವಲ್ಪ ಬೆಳ್ಳುಳ್ಳಿ, ಖಾರ, ಉಪ್ಪು, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ರೀ, ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ನೋಡಿರಿ. ಇದನ್ನೆಲ್ಲ ಈ ಹಿಟ್ಟಿಗೆ ಹಾಕೋದು ನೋಡಿರಿ. ಹಾಕಿ ಮಾಡೋದ್ರಿ. ಈಗ ಹೆಂಗೆ ಅನ್ನೋದು ತೋರಿಸ್ತೀನಿ ನೋಡಿರಿ. ಇದನ್ನೆಲ್ಲ ಮೊದಲು ಇವು ಹಿಟ್ಟು ಹಾಕೋತೀನಿ ನೋಡಿರಿ. ಈಗ ಹಿಟ್ಟು ಹಾಕೋತೀನಿ ನೋಡಿರಿ. ಇದು ಕಡಲೆ ಹಿಟ್ಟು ರೀ, ಕಡಲೆ ಹಿಟ್ಟು ಹಾಕಿನ್ರಿ. ಈಗ ಗೋಧಿ ಹಿಟ್ಟು ಹಾಕ್ತೀನಿ ನೋಡಿರಿ. ಗೋಧಿ ಹಿಟ್ಟನ್ನ ಹಾಕಿದ್ರೆ ಈಗ ಖಾರದ ಪುಡಿ ಹಾಕ್ತೀನಿ ನೋಡ್ರಿ. ಕೆಂಪು ಖಾರ ಇದು. ಈಗ ಉಪ್ಪು ಹಾಕ್ತಾರೆ. ಈಗ ಅರಿಶಿನ ಪುಡಿ ಹಾಕ್ತೀನಿ ನೋಡ್ರಿ. ಈಗ ಜೀರಿಗೆನ ಹಾಕ್ತೀನಿ ನೋಡ್ರಿ. ಇವಕ್ಕೆ ಜೀರಿಗೆನ ಕೈಲೇನೆ ಚೆಂದಾಗಿ ತೆಕ್ಕೇನ್ರಿ ಹಾಕ್ತೀನಿ ನೋಡ್ರಿ ಜೀರಿಗೆ. ಈಗ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ, ಜಜ್ಕೊಂಬಂದಿನಿ ರೀ. ಈಗ ಕರಿಬೇವು, ಕೊತ್ತಂಬರಿನ ಹಾಕ್ತೀನಿ ನೋಡ್ರಿ. ಇದನ್ನೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಕಲಿಸ್ತೀನಿ ನೋಡ್ರಿ. ನೀವು ಬ್ಯಾಸಿಗ್ಯಾಗ ಆ ಥರ ನುಚ್ಚು ಅದು ಮಾಡಿದ್ರಿ ಅಂದ್ರೆ ಅದು ಹಿಟ್ಟನ್ನು ಈ ಥರ ಯೂಸ್ ಮಾಡಿರಿ ನೋಡ್ರಿ, ಭಾರಿ ಆಗ್ತದ್ರಿ. ಆ ನುಚ್ಚು ಮಾಡಿದ ಹಿಟ್ಟಿಲೇ ಭಾರಿ ಟೇಸ್ಟ್ ಆಗ್ತದ್ರಿ ಇವು ಕಡುಬು ರೀ. ಅದಕ್ಕೆ ಇವೆಲ್ಲ ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಇವನ್ನೆಲ್ಲ ಹಾಕಿ ಮಾಡಿದ್ರೆ ಭಾರಿ ಟೇಸ್ಟಿ ನೋಡ್ರಿ ಕಡುಬು. ಈ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ. ಈ ಎಣ್ಣೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸ್ತಾರೆ ನೋಡ್ರಿ. ಈಗ ಮಿಕ್ಸ್ ಮಾಡ್ಕೊಂಡೇನು ರೀ. ಈಗ ನೀರು ಹಾಕ್ತೀನಿ ನೋಡ್ರಿ. ಇದನ್ನು ಗಟ್ಟಿನೇ ಕಲಿಸ್ಬೇಕು ರೀ. ಮತ್ತು ಯಾಕಂದ್ರೆ ಈ ಥರ ಮುಟ್ಟಿಗೆ ಗತ್ಲೆ ಮಾಡ್ಬೇಕು ರೀ. ಈ ಥರ ಗಟ್ಟಿಗೆ ಕಲಿಸ್ಕೊಂಡ್ಬರ್ತೀನಿ ರೀ ನೋಡಿರಿ. ಈ ಥರ ಗಟ್ಟಿಗೆ ಕಲಿಸಿ ನೋಡಿರಿ. ಈಗ ಇದನ್ನು ಈ ಥರ ಮುಟ್ಟಿಗೆ ಮಾಡ್ತೀನಿ ನೋಡಿರಿ. ಹಿಂಗೆ ಮಾಡೋದು. ಇದನ್ನು ಈ ಥರ ಮುಟ್ಟಿಗೆ ಮಾಡ್ಕೊತಾರೆ ನೋಡಿರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ರಿ. ಎಣ್ಣೆ ಹಚ್ಕೊಂಡು ಈ ಥರ ಮಾಡಿದ್ರೆ ಬಡ ಬಡ ಆಗ್ತದೆ ನೋಡಿರಿ. ಇದೇ ಥರ ಒಟ್ಟು ಮುಟ್ಟಿಗೆ ಮಾಡ್ಬೇಕು ನೋಡಿರಿ. ನೋಡಿರಿ ಈ ಥರ ಇವಕ್ಕೂ ಮುಟ್ಟಿಗೆ ಕಡುಬು ಅಂತಾರೆ. ಭಾರಿ ಟೇಸ್ಟ್, ಭಾರಿ ಸ್ವಾದ ನೋಡಿರಿ. ನೀವು ಈ ಥರ ಮಾಡಿ ನೋಡಿರಿ. ನೀವು ಇದೇ ಥರ ಎಲ್ಲನೂ ಮುಟ್ಟಿಗೆ ಮಾಡ್ಕೊಂಡ್ಬರ್ತಾರೆ ನೋಡಿರಿ. ಈ ಥರ ಮಾಡಿ ನೋಡಿರಿ. ಈಗ ನೋಡಿರಿ ಈ ಥರ ಎಲ್ಲನೂ ಮಾಡ್ಕೊಂಡೇನು ರೀ. ಇವನ್ನೇ ನೋಡಿದ್ರಿ ಈ ಥರ ಚಾಣಿಗೆ ಎಣ್ಣೆ ಹಚ್ಚಿದ್ದು ಹವೇದಾಗ ಬೈಸ್ಕೊಳ್ಳೋದ್ರಿ. ಉಮ್ಗೈಸೋ ಕಡುಬು ರೀ ಇವು, ಮುಟ್ಟಿಗೆ ಕಡುಬು. ಇವು ಏನೇನದ ಎಣ್ಣೆ ಹಚ್ಚಿನ್ರಿ. ಇದಕ್ಕೆ ಇವು ಒಂದೊಂದು ಇಡ್ತೀನಿ ನೋಡಿರಿ. ಈ ಥರ ಇಟ್ಟು ನೋಡಿರಿ ಎಲ್ಲನೂ. ಈಗ ನೀರು ಹೆಸರಿಗೆ ಇಡ್ತೀನಿ ರೀ. ಈಗ ನೋಡಿರಿ ನೀರು ಹೆಸರಿಗೆ ಇಟ್ಟೀನಿ ರೀ. ನೀರು ಹೆಸರು ಬರಾಕತ್ತವ್ರಿ. ಇದನ್ನು ಚಾಣಿ ಇಡ್ತೀನಿ ನೋಡಿರಿ. ಕಡುಬಿನ ಚಾಣಿ ಇಟ್ಟು ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಮುಗಿಸಿದೆ. ಏನಂದ್ರೆ ಒಂದು 15-20 ನಿಮಿಷ ಉಮ್ಗೈಬೇಕು ನೋಡಿರಿ ಚೆಂದಾಗಿ. ಅಂದ್ರೆ ಕಡುಬು ಮಸ್ತಾಗಿರ್ತಾವ್ರಿ. ಈಗ ನಿಮಗೆ 15-20 ನಿಮಿಷ ಆಗನ ತೋರಿಸ್ತಾರೆ. ಈಗ ನೋಡಿರಿ ಇದು ಉಮ್ಗೈತದ್ರಿ. ತೆಗಿತೇನೆ ನೋಡಿರಿ. ನೋಡಿರಿ ಮಸ್ತ್ ನೋಡಿ ಅಷ್ಟು ಬರೀವ್ರಿ. ಈಗ ತಳ ಇಳಿಸ್ತಾರೆ. ಈಗ ಇವು ಸುಡಾಕತ್ತವ್ರಿ. ಇನ್ನೊಂದು ಸ್ವಲ್ಪ ತಣ್ಣಗಾಲ್ರಿ, ಅಲ್ಲಿ ತನಕ ಹಾಗೆ ಬಿಡ್ತೀನಿ ರೀ ಅವಕ್ಕೆ.
ಈಗ ನೋಡಿರಿ ಇವು ತಣ್ಣಗಾಗ್ಯಾವ್ರಿ. ಈ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಈ ಥರನ ರೆಡಿ ಆಗ್ಯಾವ ನೋಡಿರಿ. ಭಾರಿ ಅಂದ್ರೆ ಭಾರಿ ಟೇಸ್ಟಿ ರೀ ಇವು ಕಡಬ. ನೀವು ಯಾವಾಗಾದರೂ ಈ ಥರ ನುಚ್ಚ ಮಾಡಿದ್ರಂದ್ರೆ ಅದ್ರದ್ದು ಹಿಟ್ಟಿತ್ತಂದ್ರೆ ಈ ಥರ ಮಾಡಿರಿ ಕಡಬು, ಭಾರಿ ಟೇಸ್ಟಿ ಆಗ್ತದೆ ನೋಡಿರಿ. ಈ ಮುಟ್ಟಿಗೆ ವಿಡಿಯೋನ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನಮಸ್ಕಾರ. ಇದೇನದ ಎಣ್ಣೆ ಹಾಕೊಂಡು ತಿನ್ಬೋದು ರೀ, ಬರೀ ಹಂಗೆ ರೀ ಮ್ಯಾಲೆ. ಇದಕ್ಕೇನು ಯಾವ ಚಟ್ನಿ ಗಿಟ್ನಿ ಏನೂ ಬೇಡ್ರಿ. ಬಿಸಿ ಬಿಸಿ ಕಡುಬು ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪರೆ ಹಾಕ್ಕೊಂಡು ತಿನ್ನೋದು ನೋಡಿರಿ. ಈಗ ನೋಡಿರಿ ನಾನು ಎಣ್ಣೆನೇ ಹಾಕ್ತೇನೆ ರೀ. ಎಣ್ಣೆನೇ ಭಾರಿ ಟೇಸ್ಟ್ ಇದೆ ಅದಕ್ಕೆ. ಈ ಥರ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಭಾರಿ ನೋಡ್ರಿ. ಈಗ ಒಂದು ಕಡುಬನ್ನ ಮುರಿದು ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಅಷ್ಟು ಭಾರಿ ಆಗ್ಯಾವ್ರಿ. ಒಳಗೆ ಭಾರಿ ಸಾಫ್ಟ್ ಒಂಥರ ಕ್ರಿಸ್ಪಿ ಇದ್ದಂಗೆ ಭಾಳ ಚಂದ ಬರ್ತಾವೆ ನೋಡ್ರಿ. ಈ ಥರ ತಿನ್ನೋದು ನೋಡ್ರಿ ಕಡುಬು. ನಮಸ್ಕಾರ ರೀ ಎಲ್ಲರಿಗೂ.